ಸಾವಿಗಿಲ್ವಾ ಬೆಲೆ ಅಂತೇಳಿ. ಯಾಕಂದರೆ ಈ ತಾಯಂದಿರು ತಮ್ಮ ಮುದ್ದು ಮಕ್ಕಳನ್ನು ಬೆಳೆಸಬೇಕಾಗಿದ್ದಂಥವ್ರು, ಅವರು ಸಾವಿನ ಕದ ತಟ್ಟಿರುವಂಥದ್ದಕ್ಕೆ ಕಾರಣ ಸರ್ಕಾರ ಅಂತಲೇ ಹೇಳಬೇಕಾಯ್ತು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ಈ ದುರಂತದ ಸಾವುಗಳಿಗೆ ಸರ್ಕಾರದ ನಿರ್ಲಕ್ಷ್ಯ ಕಾರಣ. 1 ಸಾವಾಯಿತು, 2 ಸಾವಾಯಿತು, ಅಷ್ಟೊತ್ತಿಗಾದರೂ ಎಚ್ಚೆತ್ತುಕೊಳ್ಬೋದಾಗಿತ್ತು. ಆದರೆ 5 ಸಾವುಗಳಿಗೆ ಕಾರಣ ಆಗಿರುವಂಥದ್ದು IV ದ್ರಾವಣದ ವಿಷಪ್ರಾಶನ ಅನ್ನುವಂತಹ ಅಂಶ ಈಗ ಗೋಚರಿಸ್ತಾ ಇರುವಂಥದ್ದು ಸರ್ಕಾರಕ್ಕೆ ಸದ್ಯಕ್ಕೆ ಆಗಿರೋದು. ಬಾಣಂತಿಯರ ಸಾವು ಸಹಜವಲ್ಲ, ಅದು ನಿರ್ಲಕ್ಷ್ಯದ ಸಾವು ಅನ್ನುವಂಥದ್ದು ಕೂಡ ಇಲ್ಲಿ ಈಗಾಗಲೇ ಗೊತ್ತಾಗ್ತಾ ಇರೋದು. ಯಾಕಂದರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ನಿರ್ಲಕ್ಷ್ಯದಿಂದಲೇ ಈ ಸಾವುಗಳು ಸಂಭವಿಸಿರುವಂಥದ್ದು ಅನ್ನೋದ್ರ ಬಗ್ಗೆ ನೋಡಿ. ತಮ್ಮ ಮಗುವನ್ನು ಸಾಕಿ ಸಲಹಬೇಕಿದ್ದಂತಹ ಈ ತಾಯಂದಿರು ಸಾವಿಗೀಡಾಗಿರೋದಕ್ಕೆ ಕಾರಣ ಆಗಿರುವಂಥದ್ದು ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯ. ಇಲ್ಲದೆ ಹೋಗಿರ್ತಿದ್ರೆ, ಕನಿಷ್ಠ ಎಚ್ಚೆತ್ತುಕೊಂಡಿರ್ತಿದ್ರೆ ಒಬ್ಬರ ಸಾವಿನ ನಂತರ ಉಳಿದವರ ಜೀವವನ್ನಾದರೂ ಉಳಿಸಬಹುದಾಗಿತ್ತು. ಆದರೆ ಅದನ್ನು ಮಾಡಿಲ್ಲ. ಬಾಣಂತಿಯರ ಸಾವಿಗೆ ಕಳಪೆ ದ್ರಾವಣವೇ ಕಾರಣ ಅನ್ನುವಂಥ ಅಂಶ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿರತಕ್ಕಂತಹ ತಜ್ಞರ ವರದಿಯಲ್ಲೂ ಕೂಡ ಇರುವಂಥದ್ದು. ಬಾಣಂತಿಯರ ಸಾವಿಗೆ ಕಳಪೆ ದ್ರಾವಣವೇ ಕಾರಣ ಅನ್ನುವಂತಹದರ ಬಗ್ಗೆಯೂ ಕೂಡ ಉಲ್ಲೇಖ ಇದೆಯಂತೆ. ಮತ್ತು ಕಳಪೆ ಗ್ಲೂಕೋಸ್ ನೀಡಿದ್ದೇ ಸಾವಿಗೆ ಮೂಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಕಹಿ ಸತ್ಯ. ಈ ಒಂದು ಬಳ್ಳಾರಿಯಲ್ಲಿ ತಾಯಂದಿರ ನಿರಂತರ ಸಾವು, ಸರಣಿ ಸಾವು ಪ್ರಕರಣಗಳಿಗೆ ಸಂಬಂಧಪಡುತ್ತೆ. ಗ್ಲೂಕೋಸ್ ನೀಡಿದ ಬಳಿಕ ಬಾಣಂತಿಯರು ಅಸ್ವಸ್ಥಗೊಂಡಿದ್ರು. ನೋಡಿ, ಗ್ಲೂಕೋಸ್ ಕೊಟ್ಟ ನಂತರ, ಗ್ಲೂಕೋಸ್ ಕೊಟ್ಟಿರುವಂಥದ್ದು ಚೇತರಿಕೆ ಆಗೋದಕ್ಕೆ ಕೊಡ್ತಾರೆ. ಆದರೆ ಗ್ಲೂಕೋಸ್ ಕೊಟ್ಟ ನಂತರ ಅಸ್ವಸ್ಥರಾಗ್ತಾ ಇದ್ದಾರೆ ಅಂತೇಳಿ ಆದಾಗ ಕನಿಷ್ಠ ಪಕ್ಷ ಆ ಗ್ಲೂಕೋಸ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮೊದಲ ವ್ಯಕ್ತಿ, ಮೊದಲ ಬಾಣಂತಿಗೆ ಆ ರೀತಿಯ ತೊಂದರೆ ಆಗಿದೆ ಅಂದ ತಕ್ಷಣವೇ ಎಚ್ಚೆತ್ತುಕೊಂಡಿರ್ತೀರಿ. ಉಳಿದವರನ್ನು ಬದುಕಿಸೋದಕ್ಕೆ ಅವಕಾಶ ಇತ್ತೇನೋ. ಕಳಪೆ ಗ್ಲೂಕೋಸ್ನಲ್ಲೇ ಸತ್ತಿದ್ದಾರೆ ಅಂತ ಇದೆ ತನಿಖಾ ವರದಿ ಹೇಳ್ತಾ ಇದೆ. ಕಳಪೆ ಗ್ಲೂಕೋಸ್ನಿಂದಾಗಿಯೇ ಇವರುಗಳ ಸಾವಾಗಿದೆ ಅನ್ನುವಂಥದ್ದು. ಆದರೆ ಗ್ಲೂಕೋಸ್ ಕೊಟ್ಟು ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಳ್ಳೋ ಬದಲಿಗೆ ಇವರ ಆರೋಗ್ಯ ಹದಗೆಡುತ್ತೆ ಅಂತೇಳಿ ಆದಾಗ ಕನಿಷ್ಠ ಪಕ್ಷ ಏನಾಗಿದೆ ಅನ್ನೋಂಥ ತಿಳ್ಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ. ಹಾಗಾದರೆ IV ದ್ರಾವಣದಲ್ಲಿ ಏನಾಯಿತು ಅನ್ನೋದರ ಬಗ್ಗೆಗಿನ ಅಂಶವೂ ಕೂಡ ನಾವು ನೋಡಬೇಕು. ಗ್ಲೂಕೋಸ್ ಸಹಿತ ಇಂಟ್ರಾವೀನಸ್ ದ್ರಾವಣ ಇದು IV ದ್ರಾವಣ ಅನ್ನುವಂಥದ್ದು. ಅಂದರೆ ಡೈರೆಕ್ಟಾಗಿ ಗ್ಲೂಕೋಸನ್ನು ಏನು ಇಂಜೆಕ್ಷನ್ನ ರೂಪದಲ್ಲಿ ಕೊಡ್ತಾರಲ್ಲ, ಅದು ರೋಗಿ ನಿಶಕ್ತಿ ಆದಂತಹ ಸಂದರ್ಭದಲ್ಲಿ ನೀಡುವಂತಹ ಗ್ಲೂಕೋಸ್. ಸಾಮಾನ್ಯವಾಗಿ ಗ್ಲೂಕೋಸನ್ನು ಕೊಡುವಂಥದ್ದು ರೋಗಿಗೆ ನಿಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಬೇಗನೆ ಚೇತರಿಕೆ ಆಗಲಿ ಅನ್ನೋಂಥ ಕಾರಣಕ್ಕೆ ಸಕ್ಕರೆ, ಪೊಟ್ಯಾಷಿಯಂ, ಸೋಡಿಯಂನ ಅಂಶವನ್ನು ಒಳಗೊಂಡಿರ್ತಕ್ಕಂತಹ ಗ್ಲೂಕೋಸನ್ನು ನೀಡಲಾಗುತ್ತೆ. ಆದರೆ ಇವರಿಗೆ ವಾಕರಿಕೆ, ವಾಂತಿ, ಅತಿಸಾರ ಇವುಗಳ ನಿಯಂತ್ರಣಕ್ಕಾಗಿ ಗ್ಲೂಕೋಸನ್ನು ಕೊಡುವಂಥದ್ದು ಸರ್ವೇ ಸಾಮಾನ್ಯ, ಬಹಳ ಕಾಮನ್ ಆಗಿ ಕೊಡುವಂಥ IV ಗ್ಲೂಕೋಸ್ ಇದು. ಆದರೆ IV ಗ್ಲೂಕೋಸನ್ನು ಕೊಟ್ಟ ನಂತರ ಇವರುಗಳಿಗೆ ಅಸ್ವಸ್ಥರ ಆರೋಗ್ಯ ಸ್ಥಿತಿ ಕಾಪಾಡೋದಕ್ಕೆ ಅನುಕೂಲ ಆಗಬೇಕಾಗಿದ್ದಂತಹ IV ಗ್ಲೂಕೋಸ್ ಇವರ ಪಾಲಿಗೆ ವಿಷಪ್ರಾಶನವಾಗಿ ಮಾರ್ಪಟ್ಟಿದೆ. ಅದರಿಂದಾಗಿಯೇ ಇವರುಗಳ ಸಾವುಗಳಾಗಿದ್ದಾವೆ ಅನ್ನುವಂತಹ ವಿಚಾರವೂ ಕೂಡ ಗೋಚರಿಸ್ತಾ ಇರುತ್ತದೆ. ಇವರ ಸಾವಿನ ನಂತರ ಮೂಡುವಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆ, ಇನ್ನೆಷ್ಟು ಸಾವು ಬೇಕು ಇವರಿಗೆ ಅಂತೇಳಿ. ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಎಚ್ಚೆತ್ತುಕೊಳ್ಳೋದಕ್ಕೆ 1 ಸಾವು ಸಾಕಾಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. 5 ಜನರ ಸಾವಿನ ನಂತರ ಈಗ ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಈ IV ಗ್ಲೂಕೋಸ್ನಲ್ಲಿ ತನಿಖಾ ವರದಿ ಬಂದ ಬಳಿಕ ಸರ್ಕಾರ ಅಲರ್ಟ್ ಆಗಿದೆ. ನೋಡಿ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಹೇಳಿದ್ರೆ ಏನು ಬೇಕಿದ್ರೂ ಆಗ್ಬೋದು ಅಂತ ಹೇಳಿ. ಬಡವರ ಸಾವು, ಯಾಕಂದ್ರೆ ಇಲ್ಲಿ ಸಾವಿಗೀಡಾಗಿರ್ತಕ್ಕಂಥವರ ಹೆಣ ಹೋಗಿರುವಂಥದ್ದು ಬಡವರ ಮನೆಗಳಿಗೆ, ಅದು ಯಾವುದೋ ಶ್ರೀಮಂತರ ಮನೆಗೆ ಹೋಗಿಲ್ಲ. ಯಾಕಂದರೆ ಇಲ್ಲಿರುವಂಥ ಆಸ್ಪತ್ರೆಗಳಿರುವಂಥದ್ದು, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಮಧ್ಯಮ ವರ್ಗದ ಜನ ಮಾತ್ರ ಬಂದು ದಾಖಲಾಗ್ತಾ ಇರ್ತಾರೆ. ಅಂಥವರ ಬಗ್ಗೆ ಸರ್ಕಾರಗಳಿಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ ಹೇಳ್ಕೊಂಡು, ಹಿಂದೆ ಮಂತ್ರಿಯಾಗಿದ್ದಂತಹ, ಆರೋಗ್ಯ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರು ಒಂದು ನಿಯಮ ಮಾಡಿದ್ರು. ಕನಿಷ್ಠ ಪಕ್ಷ ಜನಪ್ರತಿನಿಧಿಗಳಾದರೂ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿದ್ದೇವೆ. ಅವರುಗಳು ಚಿಕಿತ್ಸೆ ಪಡ್ಕೊಂಡ್ರೆ, ಜನಪ್ರತಿನಿಧಿಗಳು ಚಿಕಿತ್ಸೆ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಆಸ್ಪತ್ರೆಗಳ ಪರಿಸ್ಥಿತಿ ಸುಧಾರಿಸೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನ ಒಬ್ಬ ಆರೋಗ್ಯ ಮಂತ್ರಿಯಾಗಿ ಅವರು ಹೊತ್ಕೊಂಡ್ಕೊಂಡಿದ್ರು. ಆದರೆ ಇವತ್ತು ಅದ್ಯಾವುದು ಬೇಕಾಗಿಲ್ಲ ಅಂತೇಳಿ ರಾಜ್ಯದ ಬೇರೆ ಬೇರೆ ಜಿಲ್ಲಾಸ್ಪತ್ರೆಗಳಿಗೂ ಕೂಡ ಎಚ್ಚರಿಕೆಯ ಸಂದೇಶ ಈಗ ರವಾನೆ ಆಗಿದೆ. ಯಾವಾಗ 5ನೇ ಸಾವು ಸಂಭವಿಸಿದ ನಂತರ ರವಾನೆ ಆಗಿದೆ. ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಿಗೆ, ಜಿಲ್ಲಾಸ್ಪತ್ರೆಗಳಿಗೆ ಇಂತಹ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಲಾಗಿದೆ. ವಿಶೇಷವಾಗಿ ಯಾರಿಗೆಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ದ್ರಾವಣ ಸರಬರಾಜನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಈ ಗ್ಲೂಕೋಸ್ ದ್ರಾವಣವನ್ನು ಸರಬರಾಜು ಮಾಡಿರುವಂಥದ್ದನ್ನು ಸ್ಥಗಿತಗೊಳಿಸಲಾಗಿದೆ. ಅಂದರೆ ಈಗ ಅವ್ರಿಗೆ ಡೌಟ್ ಬಂದಿದೆ, ಇದರಲ್ಲಿ ಯಾವುದೋ
ಏನು ಪಾಸಿಟಿವ್ ಆಗಿ ಕೆಲಸ ಮಾಡೋದ್ರ ಬದಲಿಗೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ, ಅದರಿಂದಾಗಿ ತೊಂದರೆ ಆಗ್ತಾ ಇದೆ ಅನ್ನೋಂಥದ್ದು ಈಗ ಅರ್ಥ ಆಗಿದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಸ್ಥಗಿತಗೊಳಿಸಿದ್ದಾರೆ. ಆದರೆ ಈ ಸ್ಥಗಿತಗೊಳಿಸೋದಕ್ಕೆ 5 ಜನ ಬಲಿಯಾಗಬೇಕಾಯಿತು. ಕರ್ನಾಟಕದ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ DHOಗಳಿಗೆ ಈ ಸಂಬಂಧವಾದಂತಹ ಸೂಚನೆ ಹೋಗಿದೆ, ದಯವಿಟ್ಟು ನೀವು ಈ ಗ್ಲೂಕೋಸ್ಗಳನ್ನು ಬಳಕೆ ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಧೈರ್ಯದಲ್ಲಿ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ದಾಖಲಾಗೋದಕ್ಕೆ ಸಾಧ್ಯ ಆಗುತ್ತೆ? ಈ ಎಲ್ಲ ವಿಚಾರಗಳು ನಿಜವೂ ಅಂತೇಳಿ ಆಯಿತು ಅಂತೇಳಿ ಆದರೆ ಯಾವ ಧೈರ್ಯದಲ್ಲಿ ಹೋಗಿ ಒಂದು IV ಗ್ಲೂಕೋಸನ್ನು ತೆಗೆದುಕೊಂಡಾಗ ಅದು ಸಾವಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ಆದರೆ ಈ ರೀತಿಯಾದಂಥ ಮೆಡಿಕಲ್ ನೆಗ್ಲಿಜೆನ್ಸ್ಗೆ ಯಾರು ಹೊಣೆ, ಯಾರನ್ನ ಹೊಣೆಗಾರರನ್ನಾಗಿ ಈಗ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದ. ಅಂದರೆ ವೈದ್ಯಾಧಿಕಾರಿಗಳಿಗೆ, ಅಲ್ಲಿರತಕ್ಕಂಥ ವೈದ್ಯಾಧಿಕಾರಿಗಳಿಗೆ ಇದರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಇದೆ ಅಂತ. ಕನಿಷ್ಠ ಮೊದಲ ಹೆಣ್ಮಗಳು, ಮೊದಲ ತಾಯಿ ಅಲ್ಲಿ ಸಾವಿಗೀಡಾದ ಸಂದರ್ಭದಲ್ಲಿ ಏನಾಗಿದೆ ಅನ್ನೋಂಥನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಬಹುಶಃ ಉಳಿದವರ ಸಾವುಗಳನ್ನು ತಡಿಬಹುದಾಗಿತ್ತು. ಓರ್ವ ಬಾಣಂತಿ ಸಾವನ್ನಪ್ಪಿದ ಗಳಿಗೆಯಲ್ಲಿ ಅಲರ್ಟ್ ಆಗಬೇಕಾಗಿತ್ತು. ಆದರೆ ನಮ್ಮಲ್ಲಿ ಜನಸಂಖ್ಯೆ ಹೆಂಗೂ ಬೇಕಷ್ಟಿದೆ, ಸತ್ತರೆ ಸಾಯಲಿ, ಬಡವರಲ್ವ ಸಾಯೋದು, ಏನು 4 ದಿವಸ ಅಳುತ್ತಾರೆ ಆಮೇಲೆ ಮರಿತಾರೆ, ಈ ರೀತಿಯಾದಂಥ ಧೋರಣೆಯಲ್ಲಿ ಇರುವಂಥದ್ದೇ ಇಂಥದ್ದಕ್ಕೆಲ್ಲವಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅಂತೇಳಿ. ಇದನ್ನು ಯಾರು ಸರಿಪಡಿಸಬೇಕು? ದಿನೇಶ್ ಗುಂಡೂರಾವ್ ಅವ್ರಿಗೆ ನಿಜಕ್ಕೂ ಕೂಡ ಇಂತಹ ವಿಚಾರಗಳಲ್ಲಿ ಅವರು ಅಲರ್ಟ್ ಆಗಲೇಬೇಕಾಗಿದೆ. ಇಲ್ಲದೆ ಹೋದರೆ ಆರೋಗ್ಯ ಇಲಾಖೆಯಲ್ಲಿ ಆಗುವಂಥ ಅನಾಹುತಗಳು ಸರ್ಕಾರದ ವರ್ಚಸ್ಸನ್ನು ಕೆಡಿಸ್ತಾ ಹೋಗುತ್ತೆ. ಅದು ಮಾತ್ರ ಶತಸಿದ್ಧ. 5-6 ಬಾಣಂತಿಯರು ಸಾಯೋವರೆಗೂ ಕೂಡ 5-6 ಮಂದಿ ಈಗಾಗಲೇ 5 ಸಾವಿಗೀಡಾಗಿದ್ದಾರೆ, ಇನ್ನೂ ಕೆಲವರು ICUನಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು. ಅಂದರೆ 5-6 ಬಾಣಂತಿಯರು ಸಾಯೋವರೆಗೂ ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು ಏಕೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ದೊಡ್ಡದಾದಂತಹ ಪ್ರಶ್ನೆ. ಇಂಥದ್ದನ್ನು ತಡಿಬೇಕಾಗಿರ್ತಕ್ಕಂತಹ ಕೆಲಸವನ್ನು ಸರ್ಕಾರ ಮೊದಲ ಹಂತದಲ್ಲೇ ಮಾಡಬಹುದಾಗಿತ್ತು. 2-3 ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದಾಗಲೇ ಗೊತ್ತಾಗಬೇಕಾಗಿತ್ತು ಏನೋ ಒಂದು ಎಡವಟ್ಟಾಗಿದೆ ಇಲ್ಲಿ. ಯಾರೋ ಒಬ್ರು ಸತ್ತಾಗ ಸಾವಿಗೀಡಾಗದಾಗ ಇರ್ಬೋದು, ಯಾವುದೋ ಒಂದು ವಿಶೇಷ ಪ್ರಕರಣಗಳಲ್ಲಿ ಸಾವಿಗೀಡಾಗ್ತಾ ಇರುವಂಥದ್ದು ಕಂಪ್ಲೀಟ್ ಆಗಿ 0 ಅನ್ನುವಂಥದ್ದು ಇಲ್ಲ ನಮ್ಮಲ್ಲಿ. ತಾಯಂದಿರ ಮರಣ ಪ್ರಮಾಣ ಅದರ ಬಗ್ಗೆನ ಅಂಕಿಅಂಶ ನಿಮಗೆ ತೋರಿಸ್ತೀನಿ, ಸರ್ಕಾರದ ಅಂಕಿಅಂಶವನ್ನು ತೋರಿಸ್ತೀನಿ. ನಿರ್ಲಕ್ಷ್ಯದ ಸಾವುಗಳಿಂದಾಗಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಂಬಿಕೆ ಉಳಿಯುತ್ತಾ ಅನ್ನುವಂಥದ್ದೇ ಇಲ್ಲಿರುವಂಥ ಪ್ರಶ್ನೆ. ಯಾಕಂದರೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದರೆ ಸಾವು ಸಂಭವಿಸುತ್ತೆ, ತಾಯಂದಿರ ಸಾವು ಆಗುತ್ತೆ ಅಂತ ಹೇಳಿದಾಗ ಯಾವ ತಾಯಿ ಅಲ್ಲಿ ಒಂದು ಹೆರಿಗೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾಳೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹೀಗಾಗಿ ಮರಣ ಪ್ರಮಾಣವನ್ನು ನಿಮಗೆ ವಿವರಿಸ್ತೀನಿ, ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮರಣ ಪ್ರಮಾಣ ಹೆಂಗಿತ್ತು ಅಂತೇಳಿ. ಬಾಣಂತಿಯರ ಮರಣ ಪ್ರಮಾಣ ಭಾರತದಲ್ಲಿ 2004-2006 ಅವಧಿಯಲ್ಲಿ, ಅಂದರೆ ಸರಿಯಾಗಿ 20 ವರ್ಷಗಳ ಹಿಂದಿನ ಅವಧಿಯಲ್ಲಿ 254 ಮಂದಿ ತಾಯಂದಿರು, ಬಾಣಂತಿಯರು ಸಾವಿಗೀಡಾಗ್ತಿದ್ರು. 1 ಲಕ್ಷಕ್ಕೆ 254 ತಾಯಂದಿರು ಸಾವಿಗೀಡಾಗ್ತಾ ಇದ್ರು 1 ಲಕ್ಷ ಡೆಲಿವರಿಯ ನಂತರ. 2007-09 ವೇಳೆಗೆ ಅದು 212ಕ್ಕೆ ಇಳಿಕೆ ಆಗುತ್ತೆ. ಸರ್ಕಾರ ಬಹಳಷ್ಟು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ತಾ ಬರುತ್ತೆ. ಅದು 2010-12ಕ್ಕೆ 178, 14-16 ವೇಳೆಗೆ 130. ಈ ಅವಧಿಯಲ್ಲಿ 14-16 ಅವಧಿಯಲ್ಲಿ ಸರ್ಕಾರ 2020 ವೇಳೆಗೆ 1 ಲಕ್ಷದ ಹೆರಿಗೆಗಳಲ್ಲಿ ಅದು 100 ಒಳಗಡೆ ಇರಬೇಕು ಅನ್ನೋಂಥ ಟಾರ್ಗೆಟನ್ನು ಫಿಕ್ಸ್ ಮಾಡುತ್ತೆ. ಅದನ್ನು 2018-20 ಅವಧಿಯಲ್ಲಿ ಅಚೀವ್ ಮಾಡಿದೆ ಭಾರತ ದೇಶದ ಉದ್ದಗಲಕ್ಕೂ ಕೂಡ. ಅದು 97ಕ್ಕೆ ಇಳಿಕೆ ಆಗಿದೆ ಮರಣ ಪ್ರಮಾಣ. ಕರ್ನಾಟಕದ ವಿಚಾರಕ್ಕೆ ಬರೋದಿದ್ರೆ, ಕರ್ನಾಟಕದಲ್ಲಿ ನೋಡಿ 2004-2006 ಅವಧಿಯಲ್ಲಿ 213 ಇತ್ತು 1 ಲಕ್ಷಕ್ಕೆ ಸಾವಿಗೀಡಾಗ್ತಾ ಇದ್ದಂಥವರ ಸಂಖ್ಯೆ. ಭಾರತದ ನಾನು ಆವಾಗ ಕೊಟ್ಟಿರುವಂತಹ ಲೆಕ್ಕ ಇದೆಯಲ್ಲ, ಅದು ಸರಾಸರಿ, ಎಲ್ಲ ರಾಜ್ಯಗಳದನ್ನು ಸೇರಿಸಿದಾಗ ಇರುವಂತಹ ಸರಾಸರಿ. 2007-2009 ಅವಧಿಯಲ್ಲಿ 178ಕ್ಕೆ ಅದು ಇಳಿಕೆ ಆಯಿತು. 10-12 ಅವಧಿಗೆ 144, 14-16 ಅವಧಿಗೆ 108. ಈಗ ಅಂದರೆ 4 ವರ್ಷದ ಹಿಂದೆ 2018-20 ಅವಧಿಗೆ 69ಕ್ಕೆ ಇಳಿಕೆ ಆಗಿದೆ 1 ಲಕ್ಷಕ್ಕೆ. ಆದರೆ ಒಂದೇ ಆಸ್ಪತ್ರೆಯಲ್ಲಿ 5 ಜನ ಸಾವಿಗೀಡಾಗ್ತಾರೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಕಂಟ್ರೋಲ್ ಮಾಡುವಂಥದ್ದು ನಾವು ವಿಫಲವಾಗಿದ್ದೀವಿ ಅಂತೇಳಿ ಅರ್ಥ, ನಮ್ಮ ಸರ್ಕಾರ ವಿಫಲವಾಗಿದೆ ಅಂತೇಳಿ ಅರ್ಥ. ಅದನ್ನು ಸರ್ಕಾರ ಯೋಚನೆ ಮಾಡಲೇಬೇಕಾಗಿರುವಂಥದ್ದು ಮತ್ತು ಇನ್ನೆಂದೂ ಕೂಡ ಕರ್ನಾಟಕದಲ್ಲಿ ಇಂತಹ ದುರಂತ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿ.